ಇವರು ಯಾವತ್ತೂ ಸಹ ಇವತ್ತು ನಮ್ಮ ಸಮಾಜದಲ್ಲಿ ಏನಾಗಿದೆ ಈಗ ಸಮಿತಿ ರಚನೆ ಆಗಿದೆಯಲ್ಲ, ಮಂಜುನಾಥ್ ಭಂಡಾರಿ ಅವರು ಕನ್ವೀನರ್ ಆಗಿದ್ದಾರೆ. ಇದೇ ಮಂಜುನಾಥ್ ಭಂಡಾರಿ ಅವರು ಹೆಲಿಕಾಪ್ಟ್ರಲ್ಲಿ ಬಿ ಫಾರಮ್ ತಂದಿದ್ರು. ಈಗ ಮಂಜುನಾಥ್ ಭಂಡಾರಿ ಬರ್ತಾರಲ್ಲ ಅವ್ರು ಕೇಳಿ, ಮಂಜುನಾಥ್ ಭಂಡಾರಿ ಕೈಯಲ್ಲೇ ಬಿ ಫಾರಮ್ ಕೊಟ್ಟಿದ್ದು, ಅವ್ರು ಹೇಳ್ಕೊಟ್ಟಿದ್ರು. ನಾನು ಅದಕ್ಕೆ ಐ ವಿಟ್ನೆಸ್. ನಾನು ಆವಾಗ ಸೈಫುಲ್ಲಾ ಸಾಹೇಬ್ ಜೊತೆಯಲ್ಲಿದ್ದೆ. ಆ ಸೈಫುಲ್ಲಾ ಸಾಹೇಬ್ರು ಬಿ ಫಾರಮ್ ಬಂದಾಗ DCC ಪ್ರೆಸಿಡೆಂಟ್ ಮತ್ತು ಕ್ಯಾಂಡಿಡೇಟಿಗೆ ಕೈಯಾಗಿ ಕೊಡಬೇಕಂತ ಅಂದಿದ್ರು. ಆವಾಗ ದಬ್ಬಾಳಿಕೆಯಿಂದ ಏನೋ ಒಂದು ಇದು ನಡೀತು, ಅನಾಹುತ ನಡೆದುಬಿಡ್ತು. ಆವಾಗ ಚಿತ್ ಮಾಡಿ ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಇಲ್ದಂಗೆ ಆಯ್ತು. ಅದರ ಪರಿಣಾಮ ಏನಾಯ್ತು, 2008ರಲ್ಲಿ ಇಡೀ ಜಿಲ್ಲೆಯಲ್ಲಿ ದಕ್ಷಿಣದಲ್ಲಿ ಮಾತ್ರ ಕಾಂಗ್ರೆಸ್ ಗೆಲ್ತು, ಉಳಿದ 6 ಕ್ಷೇತ್ರದಲ್ಲಿ ಸೋಲು ಅನುಭವಿಸಿತು. ಈ ರೀತಿ ಆಗಬಾರ್ದು, ಮುಂದೆನೂ ಸಹ ಈ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ಮನಸ್ಸುಗಳಿಗೆ ಹೊಡೆಯೋ ಕೆಲಸ ಮಾಡಬೇಡ್ರಿ. ಜಬ್ಬಾರ್ ಸಾಹೇಬರು ಆಗಲಿ ಮತ್ತು BZ ಜಮೀರ್ ಖಾನ್ ಅವರಾಗಲಿ ಸಮಾಜದ ಪರವಾಗಿ, ಪಕ್ಷದ ಪರವಾಗಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಜಮೀರ್ ಅಹಮದ್ ಖಾನ್ರವರು ಇಡೀ ನಮ್ಮ ರಾಜ್ಯದಲ್ಲಿ ಇವತ್ತು ಏನು ಕಷ್ಟ ಬಂದರೆ ಪಕ್ಷಕ್ಕೆ ಅವರು ಪ್ರಥಮವಾಗಿ ಕಾಲು ಬರೋದು ಜಮೀರ್ ಅಹಮದ್ ಸಾಹೇಬರಿಗೆ. ಸಂಘಟನೆ ಮಾಡೋಕ್ಕೆ ಮತ್ತು ಸಮಾಜದಲ್ಲಿ ಜೋಡಿಸೋಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಬಲ ತುಂಬಕ್ಕೆ ಅವ್ರಿಗೆ ಪಕ್ಷ AICCಯಿಂದ ಕರೆ ಬಂದು ಅವ್ರು ಬರ್ತಾರೆ. ಅವರು ಸಮಿತಿಯಲ್ಲಿದ್ದಾರೆ. ಸಲೀಂ ಅಹಮದ್ ಅವರೇ ಇದ್ದಾರೆ. ಆ ಸಂದರ್ಭದಲ್ಲಿ ಮಂಜುನಾಥ್ ಭಂಡಾರಿ ಅವರು ಕನ್ವೀನರ್ ಆಗಿದ್ರಲ್ಲ, ಆವಾಗ ನಾನು NSU ಜಿಲ್ಲಾ ಕಾರ್ಯದರ್ಶಿಯಾಗಿದ್ದೆ. ಸಲೀಂ ಅಹಮದ್ ರಾಜ್ಯಾಧ್ಯಕ್ಷರಿದ್ದರು, D ಬಸವರಾಜ್ ಅವರು ನಮ್ಮ ಉಪಾಧ್ಯಕ್ಷರಿದ್ದರು. ಆವಾಗ ಯಾವಾಗೆಲ್ಲ ಈ ಪಕ್ಷಕ್ಕೆ ಹೋರಾಟ ಮಾಡಿದವರು ವಾಲ್ ರೈಟಿಂಗ್ ಮಾಡಿ, ಏನು ಇವತ್ತು ಮೊಬೈಲು ಮತ್ತು ಮೀಡಿಯಾ ಅಷ್ಟು ಇದ್ದಿಲ್ಲ, ವಾಲ್ ರೈಟಿಂಗ್ ಮಾಡಿ ಕಾಂಗ್ರೆಸ್ ಪಕ್ಷ ಜಿಂದಾಬಾದ್ ಅಂಥೇಳಿ ಬ್ಯಾನರ್ಗಳು ಕಟ್ಟಿ ಪಕ್ಷ ಕಟ್ಟಿರೋ ಜನ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಬೇಕು. ಈ ರೀತಿ ಮಾತಾಡಿದರೆ ಇದು ನಮ್ಮ ಅಲ್ಪಸಂಖ್ಯಾತರಿಗೆ, ವಿಶೇಷವಾಗಿ ಅಹಿಂದ ವರ್ಗಕ್ಕೆ ನೋವು ಉಂಟು ಮಾಡ್ತದೆ. ಇವರು ಯಾವತ್ತೂ ಸಹ ಇವತ್ತು ನಮ್ಮ ಸಮಾಜದಲ್ಲಿ ಏನಾಗಿದೆ ಈಗ ಸಮಿತಿ ರಚನೆ ಆಗಿದೆಯಲ್ಲ, ಮಂಜುನಾಥ್ ಭಂಡಾರಿ ಅವರು ಕನ್ವೀನರ್ ಆಗಿದ್ದಾರೆ. ಇದೇ ಮಂಜುನಾಥ್ ಭಂಡಾರಿ ಅವರು ಹೆಲಿಕಾಪ್ಟ್ರಲ್ಲಿ ಬಿ ಫಾರಮ್ ತಂದಿದ್ರು. ಈಗ ಮಂಜುನಾಥ್ ಭಂಡಾರಿ ಬರ್ತಾರಲ್ಲ ಅವ್ರು ಕೇಳಿ, ಮಂಜುನಾಥ್ ಭಂಡಾರಿ ಕೈಯಲ್ಲೇ ಬಿ ಫಾರಮ್ ಕೊಟ್ಟಿದ್ದು, ಅವ್ರು ಹೇಳ್ಕೊಟ್ಟಿದ್ರು. ನಾನು ಅದಕ್ಕೆ ಐ ವಿಟ್ನೆಸ್. ನಾನು ಆವಾಗ ಸೈಫುಲ್ಲಾ ಸಾಹೇಬ್ ಜೊತೆಯಲ್ಲಿದ್ದೆ. ಆ ಸೈಫುಲ್ಲಾ ಸಾಹೇಬ್ರು ಬಿ ಫಾರಮ್ ಬಂದಾಗ DCC ಪ್ರೆಸಿಡೆಂಟ್ ಮತ್ತು ಕ್ಯಾಂಡಿಡೇಟಿಗೆ ಕೈಯಾಗಿ ಕೊಡಬೇಕಂತ ಅಂದಿದ್ರು. ಆವಾಗ ದಬ್ಬಾಳಿಕೆಯಿಂದ ಏನೋ ಒಂದು ಇದು ನಡೀತು, ಅನಾಹುತ ನಡೆದುಬಿಡ್ತು. ಆವಾಗ ಚಿತ್ ಮಾಡಿ ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಇಲ್ದಂಗೆ ಆಯ್ತು. ಅದರ ಪರಿಣಾಮ ಏನಾಯ್ತು, 2008ರಲ್ಲಿ ಇಡೀ ಜಿಲ್ಲೆಯಲ್ಲಿ ದಕ್ಷಿಣದಲ್ಲಿ ಮಾತ್ರ ಕಾಂಗ್ರೆಸ್ ಗೆಲ್ತು, ಉಳಿದ 6 ಕ್ಷೇತ್ರದಲ್ಲಿ ಸೋಲು ಅನುಭವಿಸಿತು. ಈ ರೀತಿ ಆಗಬಾರ್ದು, ಮುಂದೆನೂ ಸಹ ಈ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ಮನಸ್ಸುಗಳಿಗೆ ಹೊಡೆಯೋ ಕೆಲಸ ಮಾಡಬೇಡ್ರಿ. ಜಬ್ಬಾರ್ ಸಾಹೇಬರು ಆಗಲಿ ಮತ್ತು BZ ಜಮೀರ್ ಖಾನ್ ಅವರಾಗಲಿ ಸಮಾಜದ ಪರವಾಗಿ, ಪಕ್ಷದ ಪರವಾಗಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಜಮೀರ್ ಅಹಮದ್ ಖಾನ್ರವರು ಇಡೀ ನಮ್ಮ ರಾಜ್ಯದಲ್ಲಿ ಇವತ್ತು ಏನು ಕಷ್ಟ ಬಂದರೆ ಪಕ್ಷಕ್ಕೆ ಅವರು ಪ್ರಥಮವಾಗಿ ಕಾಲು ಬರೋದು ಜಮೀರ್ ಅಹಮದ್ ಸಾಹೇಬರಿಗೆ. ಸಂಘಟನೆ ಮಾಡೋಕ್ಕೆ ಮತ್ತು ಸಮಾಜದಲ್ಲಿ ಜೋಡಿಸೋಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಬಲ ತುಂಬಕ್ಕೆ ಅವ್ರಿಗೆ ಪಕ್ಷ AICCಯಿಂದ ಕರೆ ಬಂದು ಅವ್ರು ಬರ್ತಾರೆ. ಅವರು ಸಮಿತಿಯಲ್ಲಿದ್ದಾರೆ. ಸಲೀಂ ಅಹಮದ್ ಅವರೇ ಇದ್ದಾರೆ. ಆ ಸಂದರ್ಭದಲ್ಲಿ ಮಂಜುನಾಥ್ ಭಂಡಾರಿ ಅವರು ಕನ್ವೀನರ್ ಆಗಿದ್ರಲ್ಲ, ಆವಾಗ ನಾನು NSU ಜಿಲ್ಲಾ ಕಾರ್ಯದರ್ಶಿಯಾಗಿದ್ದೆ. ಸಲೀಂ ಅಹಮದ್ ರಾಜ್ಯಾಧ್ಯಕ್ಷರಿದ್ದರು, D ಬಸವರಾಜ್ ಅವರು ನಮ್ಮ ಉಪಾಧ್ಯಕ್ಷರಿದ್ದರು. ಆವಾಗ ಯಾವಾಗೆಲ್ಲ ಈ ಪಕ್ಷಕ್ಕೆ ಹೋರಾಟ ಮಾಡಿದವರು ವಾಲ್ ರೈಟಿಂಗ್ ಮಾಡಿ, ಏನು ಇವತ್ತು ಮೊಬೈಲು ಮತ್ತು ಮೀಡಿಯಾ ಅಷ್ಟು ಇದ್ದಿಲ್ಲ, ವಾಲ್ ರೈಟಿಂಗ್ ಮಾಡಿ ಕಾಂಗ್ರೆಸ್ ಪಕ್ಷ ಜಿಂದಾಬಾದ್ ಅಂಥೇಳಿ ಬ್ಯಾನರ್ಗಳು ಕಟ್ಟಿ ಪಕ್ಷ ಕಟ್ಟಿರೋ ಜನ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಬೇಕು. ಈ ರೀತಿ ಮಾತಾಡಿದರೆ ಇದು ನಮ್ಮ ಅಲ್ಪಸಂಖ್ಯಾತರಿಗೆ, ವಿಶೇಷವಾಗಿ ಅಹಿಂದ ವರ್ಗಕ್ಕೆ ನೋವು ಉಂಟು ಮಾಡ್ತದೆ.